ಹೂ ಬೆಳೆಗಳಲ್ಲಿ ಮಲ್ಲಿಗೆಯು ಪ್ರಮುಖ ಬೆಳೆಯಾಗಿದ್ದು, ಮಲ್ಲಿಗೆ ಹೂವಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ ಇದೊಂದು ವಾಣಿಜ್ಯ ಹೂ ಬೆಳೆಯಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 950 ಹೆಕ್ಟೇರ್ ಪ್ರದೇಶದಲ್ಲಿ ಮಲ್ಲಿಗೆಯನ್ನು ಬೆಳೆಯಲಾಗುತ್ತದೆ. ಮಲ್ಲಿಗೆ ಗಿಡಗಳಿಗೆ ಹಾನಿಯನ್ನುಂಟು ಮಾಡುವ ಹಲವಾರು ಕೀಟಗಳಲ್ಲಿ ಗಂಟು ನುಷಿ ಪ್ರಮುಖವಾಗಿರುತ್ತದೆ. ಇದನ್ನು ಇಂಗ್ಲಿಷ್ನಲ್ಲಿ ಗಾಲ್ಮೈಟ್ಸ್ ಅಥವಾ ಎರಿಯೋಫಿಡ್ ಮೈಟ್ ಎಂದು ಕರೆಯಲ್ಪಡುತ್ತಿದ್ದು, ವೈಜ್ಞಾನಿಕವಾಗಿ ಇದನ್ನು ಅಸೇರಿಯಾ ಜಾಸ್ಮಿನಿ ಎಂದು ಕರೆಯಲ್ಪಡುತ್ತದೆ. ನುಷಿಗಳು ಸೂಕ್ಷ್ಮ ಕೀಟಗಳಾಗಿದ್ದು ಎಲೆಗಳ ತಳಭಾಗದಲ್ಲಿದ್ದುಕೊಂಡು ರಸ ಹೀರುತ್ತವೆ. ಹೀಗೆ ಸತತವಾಗಿ ರಸ ಹೀರುವುದರಿಂದ ಎಲೆಗಳಲ್ಲಿ ಗಂಟುಗಳು ಅಥವಾ ದದ್ದುಗಳುಂಟಾಗುವುದನ್ನು ನಾವು ಕಾಣಬಹುದು. ಈ ಗಂಟುಗಳು ಬೆಳ್ಳಿ ಬಣ್ಣದ ಬೊಬ್ಬೆಗಳಂತೆ ಕಂಡು ಗಿಡಕ್ಕೆ ಮಜ್ಜಿಗೆ ಲೇಪಿಸಿದಂತೆ ಕಾಣುವುದರಿಂದ ರೈತರು ಇದನ್ನು ಮಜ್ಜಿಗೆ ರೋಗ ಎಂದು ಕರೆಯುತ್ತಾರೆ. ಈ ಕೀಟದ ಬಾಧೆಯಿಂದ ಎಲೆಗಳು ವಿಕಾರಗೊಳ್ಳುವುದಲ್ಲದೆ ಎಲೆಗಳು ಸರಿಯಾಗಿ ವೃದ್ಧಿ ಹೊಂದುವುದನ್ನು ತಡೆಯುತ್ತವೆ. ಕೀಟವು ಎಲೆಗಳಲ್ಲದೆ ಎಳೆಯ ಕಾಂಡ ಮತ್ತು ಮೊಗ್ಗುಗಳನ್ನು ಸಹ ಬಾಧಿಸುತ್ತವೆ. ಇದರಿಂದ ಹೂಗಳ ಇಳುವರಿಯಲ್ಲಿ 40% 70% ಕುಂಠಿತ ಆಗುವುದನ್ನು ನಾವು ಕಾಣಬಹುದು. ಅಧಿಕ ಉಷ್ಣಾಂಶ ಮತ್ತು ಶುಷ್ಕ ವಾತಾವರಣ ಇರುವ ಪ್ರದೇಶಗಳಲ್ಲಿ ಇವುಗಳ ಉಪಟಳ ಹೆಚ್ಚಾಗಿರುವುದನ್ನು ನಾವು ನೋಡಬಹುದು. ಇನ್ನು ಈ ಕೀಟದ ಸಮರ್ಪಕ ಹತೋಟಿಗಾಗಿ ಕೇವಲ ರಾಸಾಯನಿಕ ಕೀಟನಾಶಕದ ಮೇಲೆ ಅವಲಂಬಿಸದೆ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಅವುಗಳೆಂದರೆ ಗಂಟು ನುಷಿ ಬಾಧೆಗೊಳಗಾದ ರೆಂಬೆಗಳನ್ನು ವರ್ಷಕ್ಕೊಮ್ಮೆ ಸವರಿ ತೋಟದಿಂದ ದೂರದಲ್ಲಿ ಸುಡಬೇಕು. ಗಂಟು ನುಷಿಗೆ ಅನೇಕ ಕಳೆಗಳು ಆಸರೆ ಸಸ್ಯವಾಗಿರುವುದರಿಂದ ತೋಟ ಮತ್ತು ತೋಟದ ಸುತ್ತಲಿನ ಬದುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಪ್ರತಿ ವರ್ಷವೂ 20 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಅಥವಾ 2 ರಿಂದ 4 ಕಿಲೋಗ್ರಾಂ ಎರೆಹುಳು ಗೊಬ್ಬರದ ಜೊತೆಗೆ 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಬೆರೆಸಿ ಪ್ರತಿ ಗಿಡಕ್ಕೂ ಒದಗಿಸಬೇಕು. ನುಷಿ ಬಾಧೆ ಕಂಡುಬಂದಲ್ಲಿ 5% ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಎಣ್ಣೆಯನ್ನು 3 ರಿಂದ 4 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಈ ಕೀಟದ ಬಾಧೆ ತೀವ್ರವಿದ್ದಲ್ಲಿ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿ ಅಬಾಮೆಕ್ಟಿನ್ ಅಥವಾ 1 ಗ್ರಾಂ ಡೈಫೆಂಥೈರಾನ್ ಅಥವಾ 2 ಮಿಲಿ ಇಥಿಯಾನ್ ಅಥವಾ 2.5 ಮಿಲಿ ಡೈಕೋಫಾಲ್ ಇವುಗಳಲ್ಲಿ ಯಾವುದಾದರೂ ಒಂದು ನುಸಿನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಒಂದು ಕೀಟವನ್ನ ಸಮರ್ಪಕವಾಗಿ ಹತೋಟಿ ಮಾಡಬಹುದು.